ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಸಂಡೇ ಆಗಿರೋದ್ರಿಂದ ಏನು ಪ್ರತಿ ಸಂಡೇ ಮನೆಯಲ್ಲೇ ಇರೋದು ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ದಂಗೂ ಆಗುತ್ತೆ ಅಲ್ವಾ ಅಂದ್ಬಿಟ್ಟು ರಮ್ಯ ಮನೆಗೆ ಹೋಗೋಣ ಅಂತ ಹೊರಟೆ. ನಾನು ಹೊರಟಿದ್ದು ಸ್ವಲ್ಪ ಲೇಟೇ ಆಯಿತು. ಸೊ ಅದಕ್ಕೆ ಬಸ್ಸೆಲ್ಲ ಮಿಸ್ ಆಗಿ ಹೋಗ್ಬಿಟ್ಟಿತ್ತು. ಆ ಟೈಮಿಂಗ್ಸ್ಗೆ ನಾನು ಹೋಗಿದ್ದ ಟೈಮಿಂಗ್ಸ್ಗಂತೂ ಬಸ್ಸೇ ಇರಲಿಲ್ಲ. ಅದು ಯಾವುದೋ ಒಂದು ಬಸ್ ನಿಂತಿತ್ತು ಹೊಗೇನಕಲ್ದು. ಬಟ್ ಅದು ಅವರು ಸ್ಟಾಪ್ ಕೊಡಲ್ಲ ಅಂತ ಅಂದ್ಬಿಟ್ರು. ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ಮೇಲೆ ಒಂದು ಬಸ್ ಸಿಕ್ತು. ಯಾವುದೋ ಒಂದು ಬಸ್ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಹತ್ಕೊಂಡು ಬಂದೆ. ಫೈನಲಿ ಅವ್ರ ಊರು ಕೂಡ ರೀಚ್ ಆದೆ. ಲಾಸ್ಟ್ ಟೈಮ್ ಕೂಡ ಬಂದಾಗ ಹಿಂಗೆ ಲೇಟಾಗೇ ಬಂದಿದ್ದೆ. ಬಟ್ ಈ ಸಲ ಬೇಗ ಹೋಗೋಣ ಅಂದ್ಕೊಂಡ್ರು, ಅದು ಆಗಿಲ್ಲ. ಬಿಕಾಸ್ ಸಂಡೇ ಆಗಿರೋದ್ರಿಂದ ಆರಾಮಾಗಿ ಮಲ್ಕೊಳ್ಳೋಣ ಅನ್ನೋ ಮೈಂಡೇ ಇರುತ್ತೆ. ಮಲ್ಕೊಂಡಿದ್ದು ಲೇಟ್ ಆಗೋಯಿತು ನಾನು ಬರೋ ಅಷ್ಟರಲ್ಲಿ. ಈಗ ಆಲ್ರೆಡಿ 12 o'clock ಮೇಲೆ ಆಗೋಗ್ಬಿಟ್ಟಿದೆ. ನೋಡೋಣ ಅವಳು ಏನು ಮಾಡ್ತಾ ಇರ್ತಾಳೆ ಅಂತ. ಈರುಳ್ಳಿ ಇಲ್ಲೇ ಬಂದೈತಲೆ, ತಗೊಂಬ ಅಂತ ಆಗ್ತಾರೆ. ಇನ್ನೇನು ಜೀನ್ಸ್ ಹಾಕೋ ಕೂತೋಳಾಗೆ ನೋಡು. ನೋಡಿ ಬನ್ಸಲ್ಲಿ ಇಲ್ಲೇ ತಗೊಂಡೆ ನಾನು, ಇದನ್ನ ಹಾಕೊಂಡಿಲ್ಲ. ನೀನು ತಗೊಂತ ಇಲ್ಲ, ಸುಟ್ಟೋಗ್ಲಿ ಕಣಪ್ಪ, ಎಲ್ಲ ಅರ್ಧೋಗ್ಲಿ, ಇಲ್ಲ ಇಲ್ಲಿ ಬಂದು ಕಚ್ಬಿಡ್ಲಿ. ಏನ್ ಮಾಡ್ತೀವೋ ಏನೋ ನಂಗೆ ಗೊತ್ತಿಲ್ಲ. ನಾನು ನೋಡ್ಬಿಟ್ಟೆ ದಂಗ ಹೋದ್ರೆ ನಿಜವಾಗೂ ಮಾಡಲ್ಲ. ಸಿಂಪಲ್ ಜೋಕು ಯಾವ್ದು ಕಲ್ತಿದ್ದಾಳೆ ಕೇಳಿಸ್ಕೊಳ್ಳಿ ಸಾಂಗು. ಮನೇಲಿದ್ರೆ ಈ ಆಟಗಳು. ಹೆಂಗ ಆಡ್ತಾವಳು ನೋಡಿ. ಈ ಬಿಸಿಲಲ್ಲಿ ಬಂದಿದ್ದೀನಿ, ಏನಾರು ಕೊಡುವ ಮನೆಗೆ ಬಂದವ್ರಿಗೆ, ಏನೂ ಇಲ್ಲ. ಹೆಂಗ್ ಗೊತ್ತವಳೆ ಇವಳು ಬರೀ ಸುಳ್ಳು ಹೇಳ್ತಾಳೆ, ಮಾನ ಮರ್ಯಾದಿಲ್ಲ. ಬಂದು ಇವಳು ಎತ್ಕೊಂಡು ತಿನ್ಬೇಕಪ್ಪ. ಲಾಸ್ಟ್ ಟೈಮ್ ಹಂಗೆ ಹೋಗಿಸ್ಬಿಟ್ಟದ್ಲು. ಲಾಸ್ಟ್ ಟೈಮ್ ತಿನ್ಕೊಂಡೋದೆ, ಅದ್ರ ಲಾಸ್ಟ್ ಟೈಮ್. ದೋಸೆ ಬೇಕಾ? ಬೇಡ, ಬಿಸಿಲಲ್ಲಿ. ಜ್ಯೂಸ್ ಬೇಕಾ? ಜ್ಯೂಸ್ ಮೀನ್ಸ್ ಲೆಮನ್ ಜ್ಯೂಸ್ ಅಷ್ಟೇ ಮಾಡ್ಕೊಡೋದು. ಹೋಗು ಮಾಡ್ಕೊಂಬ. ಪಾಪಿ ಬೇಡ ಅಂತ ಹೇಳ್ಬೇಕು ಕಡೆ, ಎದ್ದೋಗಲ್ಲ. ಇಲ್ಲ, ನನಗೆ ಹೇಳಲ್ಲ, ನನಗೆ ಬೇಕು. ಹೋಗಿ ಮಾಡೋಗು. ವಿತ್ ಶುಗರ್ ಬೇಕಾ ವಿತೌಟ್ ಶುಗರ್ ಬೇಕಾ? ನನಗೇನು ಶುಗರ್ ಇಲ್ಲ, ವಿತ್ ಶುಗರೇ ಬೇಕು ನನಗೆ. ನೋಡೋಣ, ಈ ಥರನೂ ಜನ ಇರ್ತಾರೆ. ಏನು ಮಾಡಿದ್ಯಾ? ಆಲೂಗಡ್ಡೆ ಪಲ್ಯ. ನಮ್ಮ ಪಲಾವ್ ತಿನ್ಕೊಬಂದು ಹೋಗು. ಮಾಡಿಡು, ಆಂಟಿಗೂ ಆಯ್ತು ತಾನೆ. ನಿಂಬೆಹಣ್ಣು ಹುಳಿ ಎಲ್ಲ ಹಿಡಿತು. ಬಿಸಿಲಿಗೆ ಕೂಲಾಗ್ಲಿ ಅಂತ. ಹೌದು, ದರಿದ್ರದ ಬಸ್ಸು ಒಂದಾರು ಸಿಗ್ಬಾರ್ದ? ಆನೆ ಕಲ್ದಿತ್ತ, ಅವ್ನು ಕೊಡಲ್ಲ ಸ್ಟಾಪ್ ಅಂದ್ಬಿಟ್ಟ. ಸಾರಿ, ಒಗನೆ ಕಲ್ದು ಕೊಡಲ್ಲ ಅಂತಾನಲ್ಲ. ಸಾಕ್ಬಿಡಿ, ಎಷ್ಟು ಹಿಂಟತಿಯೇ. ಅಲ್ಲಿಂದ ಅದು ಈರುಳ್ಳಿ ಬೇರೆ ಒತ್ಕೊಬಂದಿರೈತಿ, ಇಲ್ಲೇ ಬತ್ತಾವನೆ. ನಂತರ ಮಾಡ್ಬೇಕು ಜ್ಯೂಸ್ನ. ಹೇಗೆ ಬೇಗ ಒಂದು ಲೋಟಕ್ಕೆ ನೀರು ಹಾಕ್ಬಿಟ್ಟು, ಸಕ್ಕರೆ ಹಾಕ್ಬಿಟ್ಟು, ನಿಂಬೆಹಣ್ಣು ಹಿಂಡ್ಬಿಟ್ಟು, ಸ್ಪೂನ್ ಕಾಯಿಸ್ಬಿಟ್ರೆ ಮುಗ್ದೋಯ್ತು. ಒಬ್ರಿಗೆ ಮಾಡ್ಕೊಡ್ಬೇಕಾದ್ರೆ ಹಿಂಗೆ ಮಾಡ್ಕೊಡ್ಬೇಕು. ಇದೇ ಕಲ್ತು ಟೈಮ್ ಸೇವ್ ಮಾಡ್ಬೋದು ಆರಾಮ್ಸು. ಇದ್ರೆ ನಿಮ್ಮ ಬಳಿ ಏಲಕ್ಕಿ ಪುಡಿನ ಹಾಕೊಳ್ಳಿ. ಜಜ್ಜಿ ಹಾಕ್ಬೋದಿತ್ತಲ್ಲ. ಈಗ ನನಗೆ ಜಜ್ಜಕ್ಕಷ್ಟೇ ಟೈಮ್ ಇಲ್ಲ. ನಾನು ಜಜ್ಜಾಕೊಂಡು ತಿನ್ಕೊಬಿಡ್ತಾಳ, ಇಲ್ಲ ಉಗಿತಾಳ್ತಾನೆ. ಒಂದು ಏಲಕ್ಕಿ ವೇಸ್ಟ್ ಆಗಲ್ಲ. ಫ್ಲೇವರ್ ಕೊಡುತ್ತೆ, ಫ್ಲೇವರ್ಗಂತ ತಿನ್ನೋದು. ಆದರೆ ಮನೆಗೆ ಬಂದರೆ ಎಷ್ಟು ಚೆನ್ನಾಗಿ ನೋಡ್ಕೋದ ನೋಡಿ. ನಿಂಬೆಹಣ್ಣು ಏರಿ ಇವಳು ಡೆಂಟ್ಲಿಗೆತ್ತಿ ಇವಳು. ಯಾರು ಒಟ್ಟಿನಲ್ಲಿ ಮನೆಗೆ ಬಂದಾಗ ಚೆನ್ನಾಗಿ ನೋಡ್ಕೋಬೇಕು. ಇನ್ನೂ ಈಸಿ. ಎಷ್ಟು ಕಳ್ಸಕ್ಕೆ ಸಿಂಪಲ್ ವೇ. ಹಿಂಗೆ ಒಂದು ಲೋಟ ಇನ್ನೊಂದು ಕೊಡಕ್ಕೆ ಟಿಪ್ಪೈಸ್ ಕೊಡಿ, ಮುಗ್ದಾಯ್ತು. ಆ ಮಗ್ಗಿಗೆ ಲೆಮನ್ ಜ್ಯೂಸ್ ತಗೋ. ಒಂದು ಲೋಟ ಪೂರ್ತಿ ಕೊಟ್ಟಿದ್ದೀನಿ. ಕುಡಿಯಲ್ಲ, ಆವಾಗ ಕುಡಿತೀನಿ ನೋಡು.
ನೋಡೋ ಮುತ್ತಿಸ್ಬಿಡ. ತಗೋ, ಇದಿಷ್ಟು ನಿನಗೆ, ಇದಿಷ್ಟು ನನಗೆ. ಹಿಂಗೆ ನನ್ನ ನೆಪದಲ್ಲಿ ಅವಳು ಲೆಮನ್ ಜ್ಯೂಸ್ ಮಾಡುವ ವಿಧಾನ. ಒಂದು ಲೋಟ ಸಕ್ಕರೆ ಸಕ್ಕರೆ ರಮ್ಯಾ ಇನ್ನು ಸ್ಪೂನಿದೆ. ಇನ್ನು ಸಕ್ಕರೆ ಇದ್ದಾಗ ಕುಡಿಯಂತ. ಲೆಮನ್ ಜ್ಯೂಸ್ ಮಾಡುವ ವಿಧಾನ. ಒಂದು ಲೋಟಕ್ಕೆ ಸ್ವಲ್ಪ ನೀರು ಹಾಕಿ, ಸಕ್ಕರೆ ಹಾಕಿ, ನಿಂಬೆಹಣ್ಣು ಹಿಂಡ್ಬಿಟ್ಟು ಕಲಿಸ್ಬಿಡಿ ಅಷ್ಟೇ. ಸಾಕ್ಬಿಡೆ, ಎಷ್ಟು ಕಲಿಸ್ತೀಯ ಬಿಡೆ. ಅಲ್ಲಿ ಏನು ಕಾಣಿಸೇ ಬೇಡ ನಿನಗೆ. ಕುಡಿ ಈಗ. ಸ್ಪೂನು ಕುಡ್ಕೊಂಬಿಡ್ನೆ. ಲೆಮನ್ ಜ್ಯೂಸ್ ಕುಡಿಯುವ ವಿಧಾನ. ಸ್ಪೂನ್ ಹಾಕೊಂಡು ಹಿಂಗೆ ಕುಡೀರಿ. ಇಬ್ಬರು ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ನಮ್ಮ ನೆಕ್ಸ್ಟ್ ವಿಡಿಯೋಗೆ ಬೇಕಾಗಿರೋ ಅಂಥ ಐಟಮ್ಸ್ನೆಲ್ಲ ರೆಡಿ ಮಾಡ್ಕೊಬೇಕಾಗಿತ್ತು. ಸೊ ನಮ್ಮ ನೆಕ್ಸ್ಟ್ ವಿಡಿಯೋ ಯಾವುದು ಅಂತ ಅಂದರೆ ಮೋಮೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ಬೇಕಾಗಿರೋ ತರಕಾರಿನೆಲ್ಲ ಹಚ್ಕೊಳ್ಳೋಣ ಅಂದ್ಬಿಟ್ಟು ಹಚ್ಕೊತಾ ಇದ್ವಿ. ಹಂಗೆ ಮೋಮೋಸ್ ಮಾಡೋದ್ರ ಜೊತೆ ನಾವು ಲಾಸ್ಟ್ ಟೈಮು ವೆಜ್ ರೋಲ್ ಮಾಡಿದ್ವಿ. ಅದನ್ನು ತಿನ್ನಬೇಕು ಅಂತ ಅನಿಸ್ತಿತ್ತು. ಆ್ಯಂಡು ಮನೇಲಿ ಮಯೋನೀಸು ಟೊಮೆಟೊ ಸಾಸ್ ಎಲ್ಲ ಹಂಗೆ ಉಳ್ಕೊಂಬಿಟ್ಟಿತ್ತು. ಅದನ್ನು ಖಾಲಿ ಮಾಡೋಣ ಅಂತ ಹೇಳಿಬಿಟ್ಟು ಅದಕ್ಕೂ ಆಗಲಿ ಮತ್ತು ಮೋಮೋಸ್ಗೂ ಆಗಲಿ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ವಿ. ಮೈದಾ ಹಿಟ್ಟು ರೆಡಿ ಇದೆ. ಅದಕ್ಕೆ ಹಾಕೊಂಡಿರೋದೆಲ್ಲ ಅಲ್ಲಿದೆ. ಇಲ್ಲಿ ಒಂದಿಷ್ಟು ಐಟಮ್ಸ್ ಇದೆ. ಈರುಳ್ಳಿ, ಕ್ಯಾರೆಟು, ಹಸಿಮೆಣಸಿನ್ಕಾಯಿ, ಕೋಸು, ಎಲೆಕೋಸು ಇಷ್ಟೇ. ಸೊ ನಾವು ಮಧ್ಯಾಹ್ನದ ಊಟಕ್ಕೆ ಮೋಮೋಸ್ ಮಾಡ್ತಿದ್ದಾಳೆ. ಹೌದು. ಓಕೆ, ಲತಾಯಿಗೆ ಏನಾದರೂ ಕರೆಕ್ಟಾಗಿ ಮೋಮೋಸ್ನ ಮಾಡಿಸ್ಬಿಟ್ರೆ ನೆಕ್ಸ್ಟ್ ಒಳಗೆ ಮೋಮೋಸ್ ಅಂಗಡಿ ಇಟ್ಕೊಡೋಣ. ಏನು ಕೊಡ್ತು? ಮೋಮೋಸ್ ಅಂಗಡಿ ಇಟ್ಕೊಡ್ತೀವಿ. ಮೋಮೋಸ್ ಅಂಗಡಿ ಇಟ್ಕೊಡ್ತೀಯ? ಹಾಂ, ನಮಗೆ ಬಿಸ್ನೆಸ್ ಆಗುತ್ತಲ್ಲ. ನಾನು ಕರೆಕ್ಟಾಗಿ ಮಾಡಿಸಿದ್ರೆ ವರ್ರೇವಾ. ಇವಳು ಏನಷ್ಟು ಸಕ್ಕತ್ತಾಗಿ ಮಾಡಲಿಲ್ಲ. ಆದರೆ ರೌಂಡ್ ಕ್ಲೀನಾಗಿ ಮಾಡಿಲ್ಲ. ಏನು ಮಾಡೋಳು. ಫೈನಲಿ ಇಬ್ಬರು ಸೇರಿ ಮೋಮೋಸ್ನ ರೆಡಿ ಮಾಡಿದಂತೂ ಆಯಿತು. ಮೋಮೋಸ್ ಜೊತೆಗೆ ವೆಜ್ ರೋಲ್ ಕೂಡ ಮಾಡಿದ್ವಿ. ಬಟ್ ಆ ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಟೈಮ್ ಆಗೋಯ್ತು ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡಿದ್ವಿ. ಅದರಿಂದ ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ. ಆಲ್ರೆಡಿ ವೆಜ್ ರೋಲ್ ಮಾಡೋದನ್ನ ಕೂಡ ವೀಡಿಯೋ ಮಾಡಿ ಹಾಕಿದ್ದೀವಿ. ಇಫ್ ಇನ್ ಕೇಸ್ ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂತ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ. ಇವ್ರ ಮನೆಗೆ ಬಂದ್ಬಿಟ್ಟು ನೋಡಿ ಮಯೋನೀಸ್ ಮಾಡಿಬಿಟ್ಟು ಹೌದು ಮಯೋನೀಸ್ ಮಾಡ್ತೀವಿ ನಾವು. ಮೋಮೋಸ್ ಮಾಡಿಬಿಟ್ಟು ಆ್ಯಂಡ್ ದೆನ್ ವೆಜ್ ರೋಲ್ ಮಾಡಿದ್ವಿ. ವೆಜ್ ರೋಲ್ ಆ್ಯಕ್ಚುಲಿ ಈ ಸಲ ಇನ್ನೂ ಚೆನ್ನಾಗಿ ಬಂದಿದೆ. ಬಿಕಾಸ್ ಬೇಸ್ನ ಮೈದಾಯಿಂದ ಮಾಡಿರೋದು. ಆ್ಯಂಡ್ ಇನ್ನೊಂದೇನಂದರೆ ಕ್ಯಾರೆಟ್ ಸೌತೆಕಾಯಿ ನಾವು ಸಂಡೇನ ಹೆಂಗೆ ಮುಗಿಸ್ತಾ ಇದೀವಿ ನೋಡಿ. ತಿಂದು ಮುಗಿಸ್ತಾ ಇದೀವಿ. ಹೀಗೆ ಮಾಡಿ ತಿಂದು. ಇದು ಮೋಮೋಸ್. ಆಚೆ ಹೋಗಿ ತಿಂದಿದ್ರೆ ಇದಕ್ಕೆ 400 ರೂಪಾಯಿ ಕೊಟ್ಬಿಡ್ಬೇನು. ಕಾಸ್ಟ್ಲಿ ಗುರುವೆ. ಇದು ವೆಜ್ ರೋಲು 60 ರೂಪಾಯಿ. ನಾವು 40 ರೂಪಾಯಿಗೆ 6 ಮಾಡಿ ಮುಗಿಸ್ಬಿಟ್ಟು ಅದ್ರ ಜೊತೆ ಇನ್ನೊಂದು ಅಡುಗೆನ ಮಾಡಿ ಮುಗಿಸ್ಬಿಟ್ಟು ಅಲ್ಲೇನಾದ್ರು ಬೇಕಂದರೆ ಏನು ಬೇಗ ಅಪ್ಲೋಡ್ ಮಾಡ್ತೀವಿ. ಮೋಮೋಸ್ ರೆಸಿಪಿ ಇದೆ. ಗೋಲ್ಡ್ ಚೆಕ್ ಇಟ್ ಔಟ್. ಸೊ ನಾವು ಈ ಡೇನ ಆ್ಯಂಡ್ ಈ ವಿಡಿಯೋನ ಹಿಂಗೆ ತಿನ್ಕೊಂಡು ಮುಗಿಸ್ತಾ ಇದ್ದೀವಿ. ಸಿಗುವ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.